ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮ್ಗೆ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ಕೊಡ್ತಿದ್ದೇನೆ. ಬ್ಲೌಸ್ ಮೇಲೆ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ಕೊಡ್ತಿದ್ದೇನೆ. ಯಾಕಂದ್ರೆ ಮೆಜರ್ಮೆಂಟ್ ತಗೊಳ್ಳೋದ್ರಲ್ಲಿ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಮೊದಲು ಮೆಜರ್ಮೆಂಟ್ ಹಾಕೋದನ್ನ ಕಲಿಯಿರಿ. ಬಿಗ್ನರ್ಸ್ಗೋಸ್ಕರ ಹೇಳ್ತಿದ್ದೇನೆ. ಓಕೆ, ಬಿಗ್ನರ್ಸ್ಗೆ ಮೆಜರ್ಮೆಂಟ್ ಹಾಕೋದ್ರಲ್ಲಿ ತುಂಬಾ ಕಷ್ಟ ಆಗತ್ತೆ. ಆರ್ಮೋಲ್ ಯಾವ ರೀತಿ ಕಟಿಂಗ್ ಮಾಡ್ಬೇಕು, ಕೊರಳು ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ಅವರಿಗೆಲ್ಲ ತುಂಬಾ ಕನ್ಫ್ಯೂಸ್ ಆಗಿರತ್ತೆ. ಹಾಗಾಗಿ ಒಂದ್ ಕನ್ಫ್ಯೂಷನ್ ದೂರ ಮಾಡಕ್ಕೆ ಸಣ್ಣದಾಗಿರೋ ಟಿಪ್ಸ್ ಗಳನ್ನ ತಂದಿದ್ದೀನಿ, ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈಗ ನಾನು ಪೇಪರ್ ಮೇಲೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಈಗ ನೋಡಿ, ಕಾಮನ್ ಆಗಿ ನಾವು ಮೊದಲು ಬ್ಲೌಸ್ ಉದ್ದ ನೋಡ್ಕೊಳ್ಳೋದು. ಇದು ನೋಡಿ 13.5 ಇದೆ. ಓಕೆ, ಬ್ಲೌಸ್ ಉದ್ದ ಬಂದು 13.5. ಓಕೆ, ಮತ್ತೆ ಇದು ಮೊದಲು ನಾನು ಎಲ್ಲಾ ಮೆಜರ್ಮೆಂಟ್ ತಗೊಂಡು ಆಮೇಲೆ ಯಾವ ರೀತಿ ಅಲ್ಲಿ ಏನೇನ್ ಚೆಕ್ ಮಾಡ್ಬೇಕು ಅಂತ ಹೇಳ್ಕೊಡ್ತೇನೆ. ಓಕೆ, ಈಗ ನೋಡಿ, ಮತ್ತೆ ಆರ್ಮೋಲು ಬ್ಲೌಸ್ ಆಗಲ್ಲ. ಓಕೆ, ಎದೆ ಸುತ್ತಳತೆ ನೋಡಿ, ಇದು 20 ಇದೆ. ಹಿಂದಿನದ್ದು 20 ಕರೆಕ್ಟ್. ಮೊದಲು ನಾವು ಇದು ನಮ್ಮ ಬಾಡಿಯಲ್ಲಿ ಯಾವ ರೀತಿ ಬ್ಲೌಸ್ ಕೂಡತ್ತಲ್ಲ ಅದೇ ರೀತಿ ಕಂಪಲ್ಸರಿ ಮೊದಲು ಇಟ್ಕೊಳ್ಬೇಕು. ನಂತರ ನೋಡಿ, ಚೆನ್ನಾಗಿ ಮೊದಲು ಈ ತರ ಇಟ್ಕೊಳ್ಳಿ. ಈ ತರ ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡ್ರೆ ಅದು ನಿಮ್ಗೆ ಚೆನ್ನಾಗಿ ಬರೋದಿಲ್ಲ. ಮತ್ತೆ ನೀವು ಕನ್ಫ್ಯೂಸ್ ಆಗ್ತೀರಾ. ಮೊದಲು ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳೋದನ್ನ ಕಲಿಯಿರಿ. ಓಕೆ, ನಂತರ ಇಲ್ಲಿಂದ ಇಲ್ಲಿವರೆಗೂ ಎದೆ ಸುತ್ತಳತೆ ತಗೊಳ್ಳೋಣ. ಇಲ್ಲಿ ನೋಡಿ 20 ಇದೆ. 20 ಅಂದ್ರೆ ಪೂರ್ತಿ 40. ಓಕೆ, ನಾನೀಗ ಅರ್ಧನೇ ಬರ್ಕೊಳ್ತೇನೆ. ಇಲ್ಲಿ 20, ಎರಡನೇ ಭಾಗ 20. ಓಕೆ, ಈಗ ನೋಡಿ, ಕೊರಳು ಇಲ್ಲಿಂದ ನೋಡಿದ್ರೆ ಸ್ವಲ್ಪ ಅವಾಗ ಕನ್ಫ್ಯೂಸ್ ಆಗತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ಚೆಕ್ ಮಾಡಿ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ನೋಡಿ 6ಕ್ಕೆ ರೆಡಿ ಇದೆ ಇದು. ಓಕೆ, ಬ್ಯಾಕ್ ನೆಕ್ 6ಕ್ಕೆ ರೆಡಿ ಇದೆ. ಆಯ್ತಾ? ಮತ್ತೆ ನೋಡಿ, ಆ ಶೋಲ್ಡರ್ ಯಾವ ರೀತಿ ಅಂತ ನೋಡೋಣ. ಈಗ ನೋಡಿ, ಈ ರೀತಿ ಇಟ್ಟಿದ್ದೇನೆ. ಮತ್ತೆ ಇಲ್ಲಿಂದ ಇಲ್ಲಿ ಶೋಲ್ಡರ್ ಬಂದು 10.5 ಬಂದಿದೆ. ಓಕೆ, 10.5 ಅಂದ್ರೆ ನಮ್ದು ಶೋಲ್ಡರ್ 5.5 ಕಂಪಲ್ಸರಿ 5.5 ಬರುತ್ತೆ. ಓಕೆ, ಆಮೇಲೆ ಆರ್ಮೋಲ್ ಉದ್ದ ಬಂದು 5 ಇದೆ. ಆರ್ಮೋಲ್ ಉದ್ದ 5. ಅದ್ರ ಜೊತೆಗೆ ಆರ್ಮೋಲ್ ರೌಂಡ್ ಕೂಡ ನೋಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಆರ್ಮೋಲ್ ರೌಂಡ್ ಬಂದು 9 ಇದೆ. ಆರ್ಮೋಲ್ ರೌಂಡ್ 9. ಓಕೆ, ಈಗ ಅದೇ ರೀತಿ ಕೊರಳು ರೌಂಡ್ ಸಹ ಒಬ್ಬೊಬ್ಬರಿಗೆ ಕಂಪಲ್ಸರಿ ಇಷ್ಟೇ ಬೇಕಿರತ್ತೆ. ಒಬ್ಬೊಬ್ಬರಿಗೆ ಡೀಪ್ ಆದ್ರೆ ನಡೆಯುತ್ತೆ, ಬಟ್ ಎಲ್ಲರಿಗೂ ಡೀಪ್ ನಡೆಯುವುದಿಲ್ಲ. ಹಾಗಾಗಿ ಡೀಪ್ ಇರ್ಲಿ ಯಾವುದೇ ಇರ್ಲಿ, ಕರೆಕ್ಟ್ ಆಗಿ ನೀವು ಮೊದಲು ಕೊರಳನ್ನು ಅಳತೆ ಮಾಡೋದನ್ನ ಕಲಿಯಿರಿ. ಓಕೆ, ಈಗ ನೋಡಿ, ಈ ರೀತಿ ಇಲ್ಲಿ ನಮ್ಮ ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತಲ್ಲ ಆ ರೀತಿ ಈ ತರ ಇಟ್ಕೊಂಡು ಇಲ್ಲಿಂದ ಶೋಲ್ಡರ್ಗೆ ನೋಡಿ, ಶೋಲ್ಡರ್ಗೆ ಇಟ್ಕೊಂಡು ಈಗ ಇದು ಹಾಫ್ ಇದೆ ನೋಡಿ. ಓಕೆ, ಹಾಫ್ ಇದೆ. ಇದನ್ನ ಈ ಶೋಲ್ಡರ್ ಇಂದ ಈ ರೀತಿ ಅಳತೆ ಮಾಡಬೇಕು. ಓಕೆ, ಈ ರೀತಿ ಅಳತೆ ಮಾಡಿ ಇಲ್ಲಿ ನೋಡಿ 8.5 ಮೇಲೆ 2 ಪಾಯಿಂಟ್ ಬರ್ತಾ ಇದೆ. ಓಕೆ, ನಮ್ಮ ಬ್ಯಾಕ್ ನೆಕ್ ರೌಂಡ್ 8.5 ಮೇಲೆ 2 ಪಾಯಿಂಟ್. ಓಕೆ,
ಇದು ಯಾವ ರೀತಿ ಈಗ ಪೇಪರ್ ಅಲ್ಲಿ ತೆಗೆಯೋದು ಅಂತ ನಾನು ನಿಮ್ಗೆ ಹೇಳಿ ಕೊಡ್ತೇನೆ. ಓಕೆ, ಇದೆಲ್ಲ ಬರ್ಕೊಂಡೇವೆ ನೋಡಿ. ಬ್ಲೌಸ್ ಉದ್ದ, ಬ್ಲೌಸ್ ಎದೆ ಸುತ್ತಳತೆ, ಬ್ಲೌಸ್ ಬ್ಯಾಕ್ ನೆಕ್ ಉದ್ದ, ಬ್ಯಾಕ್ ನೆಕ್ ರೌಂಡು, ಶೋಲ್ಡರ್, ಆರ್ಮೋಲ್ ಉದ್ದ, ಆರ್ಮೋಲ್ ರೌಂಡ್, ಇಷ್ಟು ನಮ್ದು ಬ್ಯಾಕ್ ಅನ್ನ ರೆಡಿ ಮಾಡಕ್ಕೆ ಇಷ್ಟೆಲ್ಲ ಬೇಕಿರತ್ತೆ ಫ್ರೆಂಡ್ಸ್. ಇದೆಲ್ಲ ನೀವು ಮೊದಲು ಈ ರೀತಿ ಬರ್ಕೊಂಡು ನಂತರ ಮೊದಲು ಪೇಪರ್ ಮೇಲೆ ಹಾಕೊಳ್ಳಿ. ಯಾವ ರೀತಿ ಹಾಕೊಳ್ಬೇಕಂತ ಈಗ ನಾನು ಅದು ಸಹ ನಿಮ್ಗೆ ಹೇಳ್ಕೊಡ್ತೇನೆ, ಆಯ್ತಾ. ಇದು ನೋಡಿ, ಈ ರೀತಿ ಪೇಪರ್ ತಗೊಂಡಿದ್ದೇನೆ ನಾನು. ಬ್ಲೌಸ್ ಉದ್ದ ಬಂದು 13.5 ಇತ್ತು, ಹೌದಲ್ಲ. 13.5 ಅಂದ್ಮೇಲೆ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ 14.5 ತಗೊಳ್ತಿದ್ದೇನೆ, ಆಯ್ತಾ. ಇಲ್ಲಿ ನೋಡಿ 13.5 ಇತ್ತು, 14.5 ತಗೊಳ್ತಿದ್ದೇನೆ. ಮತ್ತೆ ಶೋಲ್ಡರ್ 5.5, ಆವಾಗ್ಲೇ ಹೇಳ್ದೆ ಅಲ್ಲ, ಶೋಲ್ಡರು 5.5. ಓಕೆ, 5.5. ಆರ್ಮೋಲ್ ಉದ್ದ, ಆರ್ಮೋಲ್ ಉದ್ದ ಬಂದು 5 ಇದೆ. ಇಲ್ಲಿ ನೋಡಿ 5, ಆರ್ಮೋಲ್ ಉದ್ದ ಬಂದು 5 ಇದೆ. ಮತ್ತೆ ಎದೆ ಸುತ್ತಳತೆ 20 ಇದೆ ಅಲ್ಲ, ಅದರ 2ನೇ ಭಾಗ, 20ರ 2ನೇ ಭಾಗ 10. ಆ 10ಅನ್ನ ನಾವು ಇಲ್ಲಿ ತಗೊಳ್ಳೋಣ ನೋಡಿ, 10. ಓಕೆ, ಈ ಕಡೆ 2 ಇಂಚು ಮಾರ್ಜಿನ್ ಕೊಡ್ತಿದ್ದೇನೆ. ಓಕೆ, ಈಗ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಈ ರೀತಿ ಬಾಕ್ಸ್ ಮಾಡ್ಕೊಂಡ್ಮೇಲೆ ಈಗ ಆರ್ಮೋಲ್ ಮೊದಲು ಚೆಕ್ ಮಾಡೋಣ. ಓಕೆ, ಆರ್ಮೋಲ್ ಉದ್ದ ಅಲ್ಲಿ ಎಷ್ಟಿತ್ತು ಅಷ್ಟೇ ತಗೊಂಡಿದ್ದೀವಿ, ಎದೆ ಸುತ್ತಳತೆ ಅಲ್ಲಿ ಎಷ್ಟಿತ್ತು ಅಷ್ಟೇ ತಗೊಂಡಿದ್ದೀವಿ, ಶೋಲ್ಡರ್ ಎಷ್ಟಿದೆ ಅಷ್ಟೇ ತಗೊಂಡಿದ್ದೀವಿ. ಓಕೆ, ಈಗ ಇದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ, ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಈಗ ಕಾಮನ್ ಆಗಿ ನಾವ್ ಇಲ್ಲಿ ಎಷ್ಟು ಹಾಕೊಳ್ಳೋದು, 1.5. 1.5 ಇದು ಆರ್ಮೋಲ್ ರೌಂಡ್ ಇದೆ. ಫಿಟ್ಟಿಂಗ್ ಬರ್ತಾ ಇಲ್ಲ ಅನ್ನೋರು ಇದನ್ನ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ಈಗ ಆರ್ಮೋಲ್ ರೌಂಡ್ ಹಾಕಿದ್ಮೇಲೆ, ಆರ್ಮೋಲ್ ರೌಂಡ್ ಅಲ್ಲಿ 9 ಇದೆ ಅಂತ ಹೇಳಿದ್ದೆ ನಿಮ್ಗೆ. ಇಲ್ಲಿ ಕರೆಕ್ಟ್ ಬರ್ತದ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನೋಡಿ 9ಕ್ಕೆ ಇನ್ನು 3 ಇಂಚ್ ಕಡಿಮೆ ಇದೆ ನೋಡಿ. 8.5 ಮೇಲೆ 1 ಪಾಯಿಂಟ್ ಬರ್ತಾ ಇದೆ, ಇನ್ನು 2 ಪಾಯಿಂಟ್ ಕಡಿಮೆ ಆಗಿದೆ. ಓಕೆ, ಹಾಗಾಗಿ ಈಗ ಇದನ್ನ ಸರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ 1/2 ಇಂಚು ಒಳಗಡೆ ಬರಬೇಕು. ಮೇಲೆ 5.5 ಇದೆ ಅಲ್ಲ, ಇಲ್ಲಿ 5 ಮಾಡಿದ್ದೇನೆ. ಓಕೆ, ಇಲ್ಲಿ ನೋಡಿ, ಈಗ ಮಾರ್ಕ್ ಮಾಡ್ತೇನೆ 5. ಇಲ್ಲಿಂದ ನಾವು 1.5 ಹಾಕೊಳ್ಳೋಣ. ಇಲ್ಲಿ 5 ಮಾಡಿದ್ದೇನೆ, ಇಲ್ಲಿ 5.5 ಇದ್ರೆ ಇಲ್ಲಿ 5 ತಗೊಳ್ಳಿ. ಅದರಿಂದ ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಎಲ್ಲ ಬಲೂನ್ಸ್ ಟೈಪ್ ಬರುತ್ತಲ್ಲ, ಅದು ಬರುದಿಲ್ಲ. ಓಕೆ, ಈಗ ಇದೆಲ್ಲ ಇದಕ್ಕೆ ನಾವು ರೌಂಡ್ ಮಾಡೋಣ ನೋಡಿ. ಈ ರೀತಿ ಮಾಡಿದ್ಮೇಲೆ ಕರೆಕ್ಟ್ ಆಗಿ ಬಂತಾ ಇಲ್ಲ ಮತ್ತೊಮ್ಮೆ ಚೆಕ್ ಮಾಡಿ. ಓಕೆ, ನೋಡಿ ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ನಮ್ಗೆ 9 ಕರೆಕ್ಟ್ ಆಗಿ ಬಂದಿದೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಕರೆಕ್ಟ್ ಆಗಿ ಈ ರೀತಿ ಆರ್ಮೋಲ್ ರೌಂಡ್ ಚೆಕ್ ಮಾಡೋದು ನೀವು ಕಲಿಬೇಕು ಸ್ನೇಹಿತರೆ ನೋಡಿ. ಇದು 9 ಕರೆಕ್ಟ್ ಈ ಲೈನಿಗೆ ಬಂದು ನಮ್ದು ಆರ್ಮೋಲ್ ಎಷ್ಟೇ ಇರ್ಲಿ, 8 ಇದ್ರೆ 8, 7 ಇದ್ರೆ 7, ಈ ಲೈನಿಗೆ ಅದಕ್ಕೆ 2 ಮ್ಯಾಚ್ ಆಗ್ಬೇಕು. ಆವಾಗ್ಲೇ ನಿಮ್ ಫಿಟ್ಟಿಂಗ್ ಲೈನು ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಈ ರೀತಿ ನೀವು ಮ್ಯಾಚ್ ಮಾಡೋದನ್ನ ಕಲೀರಿ ಫ್ರೆಂಡ್ಸ್. ಈಗ ಕೊರಳಲ್ಲಿ ಸಹ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ನೋಡಿ. ಡೀಪ್ ಇರ್ಲಿ ಎಷ್ಟೇ ಇರ್ಲಿ, 2ರ ಮೇಲೆ 2 ಪಾಯಿಂಟ್ ಅಷ್ಟೇ ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಶೋಲ್ಡರ್ ಬೀಳತ್ತೆ ನೋಡಿ. ಇಲ್ಲಿ 2,
ಇದು ಜಾಸ್ತಿ ಡೀಪ್ ಇಲ್ಲ, ಆದ್ರೂ ಸಹ ನಾನು ಎರಡೇ ತಗೊಳ್ತಾ ಇದ್ದೇನೆ. ಓಕೆ, ಎರಡು. ಬ್ಯಾಕ್ ನೆಕ್ ಬಂದು 6 ಇದೆ, ಇಲ್ಲಿ 6. ಇಲ್ಲಿ ನೋಡಿ, 6ರ ಮೇಲೆ ಒಂದು ಪಾಯಿಂಟ್ ಕೊಡ್ತಿದ್ದೇನೆ. ಇಲ್ಲಿಂದ 6 ತಗೊಂಡಿದ್ದೆ ಅಲ್ಲ. ಓಕೆ ಓಕೆ ಓಕೆ, ಇಲ್ಲಿಂದ ನಾನು ನಿಮ್ಗೆ ಇಲ್ಲಿಂದ 6 ತೋರಿಸಿದ್ದೆ ಅಲ್ಲ, ನೋಡಿ 6 ಕೆಳಗಿಂದ ತಗೊಂಡ್ಮೇಲೆ ಇಲ್ಲಿ ಸಹ ಕೆಳಗಿಂದಾನೇ ನಮ್ಗೆ ಮಾರ್ಕ್ ಮಾಡ್ಲಿಕ್ಕೆ ಉಂಟು. 6 ತಗೊಂಡ್ರೆ ಇಲ್ಲಿ ಕಂಪಲ್ಸರಿ 7, 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿಕ್ಕಿದೆ. ಓಕೆ, ಇಲ್ಲಿ ಮತ್ತೆ ನಮ್ದು ಡೀಪ್ ಬಂದು 2.5 ಇರುತ್ತೆ, 2.5. ಇಲ್ಲಿ 2 ತಗೊಂಡಿದ್ದೇನೆ, ಇಲ್ಲಿ 2.5 ತಗೊಂಡಿದ್ದೇನೆ. ಉದ್ದ ಎಷ್ಟಿದೆ ಅಷ್ಟು ತಗೊಳ್ಳೋಣ. ಮತ್ತೆ ಈ ರೀತಿ ನೋಡಿ ರೌಂಡ್ ಹಾಕೊಂಡ್ವಿ. ಈಗ ಇದು ಕರೆಕ್ಟ್ ಇದೆ ನಮ್ದು. ರೌಂಡ್ ಬ್ಯಾಕ್ ನೆಕ್ ರೌಂಡ್ 8.5 ಮೇಲೆ 2 ಪಾಯಿಂಟ್ ಇದೆ. ಈಗ ಎಷ್ಟು ಬರುತ್ತೆ ಅಂತ ನೋಡೋಣ. 8.5 ಮೇಲೆ 2 ಪಾಯಿಂಟ್ ಸ್ವಲ್ಪ ಹೆಚ್ಚಿಗೆ ಆಗ್ತಿದೆ. ಓಕೆ, 9 ಬರ್ತಿದೆ. 2 ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ ಆಗ್ತಿದೆ. ಸೊ ಆ 2 ಪಾಯಿಂಟ್ ಇಲ್ಲಿ ಹೊಲಿಯೋದ್ರಲ್ಲಿ ಹೋಗುತ್ತೆ. ಸೊ ಅದು ಹೋಗಿ ಕರೆಕ್ಟ್ ಆಗಿ 8.5 ಮೇಲೆ 2 ಪಾಯಿಂಟಿಗೆ ಕರೆಕ್ಟ್ ಆಗಿ ಬಿಡತ್ತೆ. ಓಕೆ, ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೇಕು. ನಿಮ್ದು ಎಷ್ಟೇ ಇರ್ಲಿ ಈ ರೀತಿ ಅವ್ರದ್ದು ಕೊರಳನ್ನ ಈ ರೀತಿ ಎಲ್ಲ ಚೆಕ್ ಮಾಡ್ಕೊಂಡು ನಂತರ ನಿಮ್ಗೆ ಹೆಚ್ಚಿಗೆ ಬೇಕಾದ್ರೆ ಇಲ್ಲಿ ಈ ರೀತಿ ತಗೊಂಡು ಹೀಗ್ ಮಾಡಿ, ಈ ರೀತಿ ಮಾಡಿ ಇಲ್ಲಿಂದ ಸಹ ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬಹುದು. ಇಲ್ಲಿಂದ ಲಾಸ್ಟ್ 3.5ವರೆಗೂ ನೀವು ಮಾಡ್ಕೊಳ್ಬಹುದು. ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಉದ್ದ ಎಷ್ಟಿದೆ ಅಷ್ಟೇ ಇರ್ಲಿ. ಇಲ್ಲಿಂದ ಏನು ಸಹ ಮಾಡಬಾರ್ದು. ಇಲ್ಲಿಂದ ಏನಾದ್ರೂ ಮಾಡಿದ್ರೆ ಶೋಲ್ಡರ್ ಜಾರತ್ತೆ. ಸೊ ಹಾಗಾಗಿ ಏನೇ ಮಾಡ್ಲಿಕ್ಕುಂಟು ಇಲ್ಲಿ ಅಷ್ಟೇ ಮಾಡ್ಬೋದು. ಇಲ್ಲಿಂದ ಈ ರೀತಿ ಬಂದ್ರೆ ನಡೆಯುತ್ತೆ, ಬಟ್ ಇಲ್ಲಿಂದ ಏನು ಮಾಡಬಾರ್ದು. ಓಕೆ, ಇದಿಷ್ಟು ನಿಮ್ಗೆ ತಿಳಿಸ್ಕೊಳ್ಲಿಕ್ಕಿತ್ತು, ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ಸ್, ಶೇರ್ ಬಟನ್ ಕಂಪಲ್ಸರಿ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಿಮ್ಗೆ ತಿಳಿದಿದ್ರೆ ಕಂಪಲ್ಸರಿ ಒಂದು ಲೈಕ್ ಕಂಪಲ್ಸರಿ ಹಾಕಿ ಫ್ರೆಂಡ್ಸ್.